ಉಪಾಧ್ಯಕ್ಷರ ಚುನಾವಣೆಯನ್ನು ಇಂದು ನಿಗದಿಪಡಿಸಿತ್ತು. ಇದರಲ್ಲಿ ಇವತ್ತು ನಾಮಪತ್ರ ಸಲ್ಲಿಸಲು 9 ಗಂಟೆಯಿಂದ 12 ಗಂಟೆಯ ಕಾಲಾವಕಾಶ ಇತ್ತು. ಸದರಿ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಎಂ ಕೃಷ್ಣೇಗೌಡ ಬಿನ್ ಮುನಿವೆಂಕಟಪ್ಪ ಅವರ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕೇವಲ ಒಂದು ನಾಮಪತ್ರ ಮಾತ್ರ ಬಂದಿದೆ ಅಧ್ಯಕ್ಷ ಸ್ಥಾನಕ್ಕೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಉಮೇಶ್ ಸಿ ಬಿನ್ ಚಿನ್ನರಾಜು ರವರ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೂ ಸಹ ಕೇವಲ ಒಂದು ನಾಮಪತ್ರ ಮಾತ್ರ ಬಂದಿದೆ. ಯಾವುದೇ ಪ್ರತಿಸ್ಪರ್ಧಿ ಇಲ್ಲದ ಕಾರಣ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಶ್ರೀಯುತ ಎಂ ಕೃಷ್ಣೇಗೌಡ ಬಿನ್ ಮುನಿ ವೆಂಕಟಪ್ಪ ರವರು ಅಧ್ಯಕ್ಷರಾಗಿ ಮತ್ತು ಶ್ರೀಯುತ ಉಮೇಶ್ ಸಿ ಬಿನ್ ಚಿನ್ನರಾಜುರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ರಿಟರ್ನಿಂಗ್ ಅಧಿಕಾರಿಯಿಂದ ನಾನು ಈ ಮೂಲಕ ಘೋಷಿಸುತ್ತೇನೆ. ತಾಲೂಕು ಕಸಬಾ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ 7ನೇ ತಾರೀಕು ನಿರ್ದೇಶಕರ ಚುನಾವಣೆ ನಡೆದಿತ್ತು. ಅದರಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು 8 ಜನ ಆಯ್ಕೆಯಾಗಿದ್ವಿ. NDAಯಿಂದ 3 ಜನ ಆಯ್ಕೆಯಾಗಿದ್ದರು. ಈ ದಿನ ನಮ್ಮದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು. ಅದರಲ್ಲಿ ನಾನು ಅಧ್ಯಕ್ಷನಾಗಿ ಎಂ ಕೃಷ್ಣೇಗೌಡ ಅಂತ 4ನೇ ಬಾರಿ ನಾನು ಆಯ್ಕೆಯಾಗಿದ್ದೇನೆ, ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಅದೇ ಥರ ಉಮೇಶ್ ಸಿ ಕಾರಲ್ಲಿ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ಸುಸಜ್ಜಿತವಾಗಿ ನಮ್ಮ ಎಲ್ಲ ಚುನಾವಣೆಯನ್ನು ನಡೆಸಿಕೊಟ್ಟಂಥ ತಮ್ಮ ಚುನಾವಣಾಧಿಕಾರಿಯಾದಂಥ ಬಾಲಕೃಷ್ಣ ಸರ್ ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು, ಪತ್ರಿಕಾ ಮಿತ್ರರು ಎಲ್ಲರೂ ನಮಗೆ ಸಹಾಯ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಸುಸಜ್ಜಿತವಾಗಿ ನಡೆಸಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ಈ 5 ವರ್ಷದಲ್ಲಿ ನಮ್ಮ ಸಂಘವನ್ನು ಇನ್ನೂ ಅಭಿವೃದ್ಧಿಪಡಿಸಿ ಉನ್ನತ ಸ್ಥಾನಕ್ಕೆ ತರ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ದಾಸಣ್ಣವರು ಮತ್ತು ನಂದಗೋಪಾಲ್ ಮತ್ತು ರವಿಯವರು ಮತ್ತು ಗೋವಿಂದಣ್ಣವರು ಮತ್ತು 2 ಮಹಿಳಾ ಅಭ್ಯರ್ಥಿಗಳು ಈಗ ತಾನೇ ಹಾಜರಿದ್ದರು. ಶಾರದಮ್ಮ ಮತ್ತು ಗಿರಿಜಮ್ಮ ಅವರು ಎಲ್ಲರೂ ಹಾಜರಾಗಿದ್ದರು. ಎಲ್ಲ ಸುಸೂತ್ರವಾಗಿ ನಡೆದಿದೆ.